ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕ್ರೇಜಿ ಕಿಚ್ಚಾರವೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಏನಪ್ಪ ಇವತ್ತಿನ ಬ್ಲಾಗು ಅಂತಂದ್ರೆ, ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ ಲಾಗಾಸು. ಇದಕ್ಕಿಂತ ಮುಂಚೆ ಇಲ್ಲಿದೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು ಆಲ್ರೆಡಿ. ಆ ವಿಡಿಯೋ ಏನಂತಂದು ಹೇಳ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಹಾಕಿರ್ತು, ಅದನ್ನ ಚೆಕ್ ಮಾಡ್ಕೊಂಬರಿ. ಆಮೇಲೆ ವಿಡಿಯೋ ಏನಂತ ಹೇಳ್ತೀನಿ ನಾನು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ. ಬೊಮ್ಮನಹಳ್ಳಿ ತಾಲೂಕಿನ ಮಾಲ್ವಿ ಡ್ಯಾಮು ಇವಾಗಿಂತ ಒಂದು ಸ್ಥಿತಿಗೆ ಬಂದಿರತಕ್ಕಂಥದ್ದು ಎಷ್ಟೊಂದು ಅಸಮಾಧಾನ ಇದೆ. ಏನಕ್ಕೆ ಅಂತಂದರೆ, ಬಂದ ನೀರೆಲ್ಲ ಯಾವ ರೀತಿ ಬಂದಿರುತ್ತೋ ಅದೇ ರೀತಿ ಆಚೆ ಹೋದರೆ ಇನ್ನು ಎಲ್ಲಿಂದ ನೀರು ಸಂಗ್ರಹ ಆಗಬೇಕು ಅನ್ನೋದೇ ನಮ್ಮ ರೈತರದ ಪಾಪ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ಥರ ನೀರು ಸಿಕ್ಕಾಬಿಟ್ಟೆ ವೇಸ್ಟ್ ಆಗ್ತಿದೆ ನೀರು ಅಂತೇಳ್ಬಿಟ್ಟು. ಅವನು ಹೆಂಗೆ ಓಪನ್ ಮಾಡಿದ್ದು ಅದೇ ಥರ ಓಪನ್ ಮಾಡಿದ್ರೆ 8 ಓಪನ್ ಅದು ಗೇಟು, ಬಂದು ನೀರು ಬಂದಂಗೆ ಹೋಗ್ತಿದೆ. ಈ ಥರ ಆದರೆ ಎಲ್ಲಿಂದ ನೀರು ಸಂಗ್ರಹ ಆಗಬೇಕು? ಬನ್ನಿ ಹತ್ರ ಹೋಗ್ತೀನಿ. ಒಡ್ಡಿ ಹತ್ರ ಹೋಗಿಲ್ಲ ನಾನು, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹತ್ರ ಹೋಗ್ತೀನಿ. ಹಾನಿ ಇಳಿಸಿದ್ದಾರೆ, ಆದರೂ ಕೂಡ ಏನು ಪ್ರಯೋಜನ ಇಲ್ಲ. ಅಡಿಗೆ ಹತ್ತತ್ರ 2 ಅಡಿ ನೀರು ಯಾವ ಥರ ಬರ್ತಿದೆ ಅದೇ ಥರ ಹೋಗ್ತಿದೆ 2 ಅಡಿ ನೀರು ಕೂಡ. ಇದನ್ನ ಇಳಿಸಿದ್ರೆ ಏನು ಉಪಯೋಗ ಇಲ್ಲ. ಕಣ್ಣಿಗೆ ಅಲ್ಲಿ ಇರ್ಬೋದು ನೋಡಿ, ಎಷ್ಟು ನೀರು ಬರ್ತಾ ಇದೆ, ನೀರು ಬಂದಂಗೆ ಬರ್ತಿದೆ. ಆದರೂ ಕೂಡ ಇಷ್ಟು ನೀರಾದರೆ ಹತ್ತತ್ರ ಇವತ್ತು ಈವ್ನಿಂಗ್ ಒಳಗಡೆ ಇನ್ನೂ ಸಿಕ್ಕಾಪಟ್ಟೆ ನೀರು ಹೋಗ್ತದೆ. ಅದು ಕೂಡ ಹೊಡ್ಕೊಂಡು ಹೋಗುತ್ತೆ. ಒಡ್ಡು ಅಲ್ಲೇನು ಮುಂದ್ಗಡೆ ಒಡ್ಡಿದೆಯಲ್ಲ ಅದು ಕೂಡ ಹೊಡಿತಾ ಇನ್ನು ನೀರು. ಅಂದರೆ ಹಿಂದ್ಗಡೆಯಿಂದ ನೀರು ಸಿಕ್ಕಾಪಟ್ಟೆ ಪ್ರೆಸರ್ ಬರ್ತಾ ಇದೆ ಅಂತೆ. ಅದರಿಂದ ಇವತ್ತು ಇಂಥ ಸ್ಥಿತಿ ಬಂದೈತೆ ಮಾಲ್ವಿ ಡ್ಯಾಮಿಗೆ ಇವತ್ತು. ಸೊ ಇದನ್ನ ಇಳಿಸಿದ್ರೂ ಕೂಡ ಏನು ಉಪಯೋಗ ಇಲ್ಲ. ಅಲ್ಲಿ ಕಣ್ಣಿಗೆ ಹೆಂಗೆ ಕಾಣಿಸ್ತಿದ್ದಲ್ಲ ಅದು ಕೂಡ ಮಣ್ಣು ಕೂಡ ಹೋಗತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ. ಇಷ್ಟು ನೀರು ಬಂದಂಗೆ ಹೋದರೆ ನಮ್ಮ ರೈತರಿಗೆ ಎಷ್ಟು ಸಂಕಷ್ಟ ಆಗ್ತದೆ ಅನ್ನೋದು ಸ್ವಲ್ಪ ಆದರೂ ಯಾರಾದರೂ ಯೋಚನೆ ಮಾಡ್ತಾರಾ? ಯಾರೂ ಇಲ್ಲ. ಸೊ ಕೆಲಸ ಸ್ಟಾರ್ಟ್ ಮಾಡಿ 6 ತಿಂಗಳಾಯಿತು, ಬಟ್ ಇವತ್ತಿನವರೆಗೂ ಕೆಲಸ ಮುಗ್ದಿಲ್ಲ. ನಾನು ಇದಕ್ಕೂ ಮುಂಚೆ ಒಂದು ವಿಡಿಯೋ ಇಲ್ಲೇ ಮಾಡಿದ್ದೆ, ಅವಾಗ ಕೂಡ ಕೆಲಸ ಮಾಡ್ತಾಯಿದ್ರು. ಸೊ ಕೆಲಸ ಇನ್ನು ಮಾಡ್ತಾನೆ ಇದ್ದಾರೆ, ಬಟ್ ಇನ್ನೂ ಕೆಲಸ ಆಗಿಲ್ಲ ಅಂತ ಹೇಳ್ಬಿಟ್ಟೆ ಒಂದು ಮಾಡಿದ್ದ ವಿಡಿಯೋ. ಆದರೂ ಅವತ್ತಿಂದ ಇವತ್ತಿನವರೆಗೂ ಕೆಲಸ ಕಂಪ್ಲೀಟ್ ಆಗಿಲ್ಲ. ಇವಾಗ ಅದರಲ್ಲೇ ಇವರು ಇಳಿಸಿರ್ತಕ್ಕಂಥ ಗೇಟು 2 ರಿಪೇರಿ ಮಾಡಿಬಿಟ್ಟು ಅವ್ನು ಇಳಿಸಿದಾರೆ ಆಲ್ರೆಡಿ. ಬಟ್ ಇನ್ನು ಉಳಿಕಿದ್ದು 8 ಇದ್ದಾವೆ. ಆ 8 ರಿಪೇರಿ ಮಾಡಬೇಕು. ಅದ್ರಾಗಿನ್ನು ಹಳೆ 2 ಹೆಂಗಿರೋದು ಗೇಟ್ ಹಂಗೆ ಇದಾವೆ. ಫಸ್ಟ್ನೇ ಗೇಟು 2ನೇ ಗೇಟು ಅವನ್ನ ಇನ್ನೂ ಓಪನ್ ಮಾಡಿ ಅವಕ್ಕೆ ಮತ್ತೆ ಎಲ್ಲ ರಿಪೇರಿ ಮಾಡಿ ಅವಕ್ಕೆ ಬಣ್ಣ ಸುಣ್ಣ ಹೊಡೆದು ಅವಕ್ಕೆ ಮತ್ತೆ ಫಿಕ್ಸ್ ಮಾಡೋತ್ತಿಗೆ ಮುಗ್ದೋಯ್ತು. ಅಷ್ಟೊತ್ತಿಗೆ ನೀರು ಬಂದಿರಲ್ಲ, ಬಂದಂಗೆ ಹೋಗಿರ್ತೈತೆ. ಈ ಸಲ ನಮ್ಮ ಮಾಲ್ವಿ ಡ್ಯಾಮ್ ತುಂಬ ಭಾಳ ಕಷ್ಟ ಐತಿ. ಸೊ ಇವತ್ತೇನಾದ್ರು ಗೇಟ್ ರಿಪೇರಿ ಎಲ್ಲ ಸರಿಪಡಿಸಿದ್ರೆ ಇವತ್ತಿಗೆ ನಮ್ಮ ಮಾಲ್ವಿ ಡ್ಯಾಮು ಹತ್ರ ಏನಿಲ್ಲ ಅಂದರೆ ಒಂದು 15ರಿಂದ 20 ಅಡಿ ನೀರು ಸಂಗ್ರಹ ಆಗಿರ್ತಿತ್ತು. ಸೊ ರೈತರಿಗೆ ಎಷ್ಟು ಸಮಸ್ಯೆ ಆಗೈತೆ ಅಂತಂದರೆ, ಇವತ್ತು ಈ ಥರ ನೀರೆಲ್ಲ ಈ ಥರ ಹೋದರೆ ಆಚೆ ಹೋದರೆ ಇನ್ನೇನು ಸಮಸ್ಯೆ ಆಗಿದೆ. ಇನ್ನೇನಾಗುತ್ತೆ ನಮ್ಮ ರೈತರಿಗೆ ಇನ್ನು ಮುಂದೆ ತುಂಬ ಸಂಕಷ್ಟ ಇದೆ. ಆಮೇಲೆ ಬರ್ತಾ ಬಿಸಿಲುಗಾಲ ಸಿಕ್ಕಾಪಟ್ಟೆ ಹೆಚ್ಚಿಗೆ ಬಿಸಿಲುಗಾಲ ಜಾಸ್ತಿ ಆಗುತ್ತೆ ಇನ್ಮೇಲೆ. ಅವಾಗ ಏನು ಮಾಡ್ತೀರಾ? ಅವಾಗ ನೀರಿಲ್ಲ ಅಂದರೆ ಎಲ್ಲಿಂದ ತರ್ತಾರೆ ಡ್ಯಾಮಲ್ಲೇ ನೀರಿಲ್ಲ ಅಂತಂದರೆ ಅಕ್ಕಪಕ್ಕ ಹೊಲಗಳಿಗೆ ಅಕ್ಕಪಕ್ಕ ಹಳ್ಳಿಗಳಿಗೆ ಎಲ್ಲಿಂದ ನೀರು ಬರಬೇಕು? ಸೊ ನಾನು ಹೇಳೋದೇನಪ್ಪ ಅಂತಂದರೆ, ಆದಷ್ಟು ಬೇಗ ಕೆಲಸ ಎಲ್ಲ ಪೂರ್ತಿ ಇದು ಮಾಡಿ ಅವನ ರಿಪೇರಿ ಎಲ್ಲ ಅವೆಲ್ಲ ಮುಗ್ದಿಂದೆ ಆದಷ್ಟು ಬೇಗ ಕೆಲಸ ಮುಗಿಸಿ ಗೇಟ್ ರಿಪೇರಿ ಸರಿಪಡಿಸಾದ್ಮೇಲೆ ಮತ್ತೆ ನಮ್ಮ ಡ್ಯಾಮಿಗೆ ನೀರು ಬರಲಿ ಅಂತ ಕೇಳ್ಕೊಳ್ತಿದ್ದೀವಿ ರೈತರ ಪರವಾಗಿ. ಮಾಜಿ ಶಾಸಕರು ದೇವನಾಯಕ್ ಸರ್ ಅವರು ಹೋದ ಬಾರಿ ಚುನಾವಣೆ ಅವರು JDS ಗೆದ್ದಾಗ ನಮ್ಮ ಮಾಲಿ ಜಲಾಶಯಕ್ಕೆ ನೀರು ತಂದು ಸಾರ್ವಜನಿಕರಿಗೆ ಇಡೀ ನಮ್ಮ ಹಗರಿಬೊಮ್ಮನಹಳ್ಳಿ ತಾಲೂಕು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೂ ಅವರು ಆಭಾರಿಯಾಗಿ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಈ ಬಾರಿ ನೇಮರಾಜ್ ನಾಯಕ್ ಸರ್ ಅವರು ಗೆದ್ದಿದ್ದಾರೆ. ಅವರು ಕೂಡ ಅದೇ ಥರ ಕೆಲಸ ಮಾಡಿ ಆ ಠಾಣಿಗಳನ್ನು ರಿಪೇರಿ ಮಾಡಿಸ್ಬೇಕು. ಅದೇ ಹತ್ರ ಎಷ್ಟು ದಿನ ಅದು ರಿಪೇರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಡ್ಯಾಮ್ ಅದನ್ನು? ಸರಿ, ಸುಮಾರು ಈಗ 4-5 ತಿಂಗಳಾಗಿದೆ ರಿಪೇರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಇನ್ನೂ ಅದು ಮುಗಿತಾ ಇಲ್ಲ. ಕಾರಣ ನಾವು ಕೇಳಿದ್ರೆ ಅವ್ರು ಡ್ಯಾಮ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲ ಇದು ಬಿಲ್ ಆಗಿಲ್ಲ ನಮಗೆ, ಆದ ಕಾರಣ ನಾವು ಆಗ್ತಾಯಿಲ್ಲ ಇದನ್ನು ಕೆಲಸ ಅಂತ ಹೇಳ್ತಾ ಇದ್ದಾರೆ. ದಯಮಾಡಿ ಅವ್ರಿಗೆ ಏನೈತಿ ಅವ್ರು ಪೇಮೆಂಟ್ ಮಾಡಿ ಅವ್ರಿಗೆ ಬಿಲ್ ಮಾಡಿಕೊಟ್ಟು ನಮ್ಮ ಗ್ರಾಮಕ್ಕೆ ಮತ್ತು ಇಡೀ ನಮ್ಮ ತಾಲೂಕಿಗೆ ಅನುಕೂಲ ಆಗೋಂಥ ಕೆಲಸ ಇದು. ದಯಮಾಡಿ ನೀವು ಅದನ್ನು ಅನುಕೂಲತೆಯಿಂದ ಮಾಡಿಕೊಡಿ.
ಇದೇ ಮೂಲಕ ನಾನು ನೇಮರಾಜ್ ನಾಯ್ಕ ಸಾರಿಗೂ ಭೀಮನಾಯ್ಕ ಸಾರಿಗೆ ಕೂಡ ಇಬ್ಬರಿಗೆ ಧನ್ಯವಾದ ಹೇಳ್ತೀನಿ. ಯಾಕಂದರೆ ನಮ್ಮ ಭಾಗದಾಗ ಅವರು ಭೀಮನಾಯ್ಕ ಸರ್ ಅವರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ, ನೇಮರಾಜ್ ನಾಯ್ಕ ಸರ್ ಅವರು ಮಾಡ್ತಾ ಇದ್ದಾರೆ. ಆದರೆ ಅವರು ಏನೇ ನಾವು ಅನುದಾನಗಳನ್ನು ಕೇಳಿದರೂ ಸ್ವಲ್ಪ ಬಡ್ಜೆಟ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ದಯಮಾಡಿ ಇದನ್ನು ಸರ್ಕಾರಕ್ಕೆ ಮನವೊಲಿಸಿ ಈ ಕೆಲಸನ ಸಂಪೂರ್ಣವಾಗಿ ಮಾಡಿಕೊಟ್ರೆ ಭಾಳ ಒಳ್ಳೆಯದಂತ ಕೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ನಮ್ಮೂರ ಪರವಾಗಿ, ನಮ್ಮ ಗ್ರಾಮದ ಪರವಾಗಿ, ನಮ್ಮ ತಾಲೂಕಿನ ಅನೇಕ ಜನರಿದ್ದಾರೆ, ಹಿರಿಯರಿದ್ದಾರೆ, ಡ್ಯಾಮಿಗಾಗಿ ಹೋರಾಡಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ದಯಮಾಡಿ ಅವರೆಲ್ಲರೂ ಗಮನ ಹರಿಸಿ ಈ ಕೂಡಲೇ ಇದನ್ನು ಒತ್ತಾಯ ಮಾಡಿ ಸರ್ಕಾರಕ್ಕೆ ಕೆಲಸನ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಪ್ರಾರ್ಥನೆಯಿಂದ ಮನವಿ ಮಾಡ್ತಾ ಇದ್ದೀವಿ. ಆಮೇಲೆ ಇಷ್ಟು ದಿನದ ನೀರು ಇವತ್ತು ಎಲ್ಲಿಂದ ಬರ್ತಾ ಇದೆ? ನೀರು ಇವತ್ತು ಇದು ನಮ್ಮ ಇಲ್ಲಿಗೆ ಕೂತ್ಕಳ್ಳಿ ಕೆರೆ ಕೋಡಿ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ನಾವೇನಲ್ಲಿ ಗಮನಿಸಿಲ್ಲ. ಈ ಬರೋ ನೀರು ನೋಡಿದ್ರೆ ಆಗಿ ಬಿದ್ದಿರ್ಬೋದು ಅನ್ನಿಸ್ತದೆ ನಮಗೆ ಕೂಡ. ದಯಮಾಡಿ ಈ ನೀರನ್ನು ನಿಲ್ಲಿಸೋಂಥ ಪ್ರಯತ್ನ ಮಾಡಬೇಕು. ಆ ತಾಲೂಕಿನಲ್ಲಿ ನಮ್ಮ ಹಳ್ಳಿಯಲ್ಲಿ ಇರಲಿ, ರೈತರಿಗೆ ಭಾಳ ಆಭಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ದಯಮಾಡಿ ಈ ಗಮನ ತಗೊಂಡು ಸರ್ಕಾರಕ್ಕೆ ಒತ್ತಾಯ ಮಾಡಿ. ಅನೇಕರು ಹೋರಾಟಗಾರರಿದ್ದಾರೆ, ಅನೇಕ ಪತ್ರಕರ್ತರಿದ್ದಾರೆ, ಮಾಧ್ಯಮದವರಿದ್ದಾರೆ, ಅನೇಕರಿಂದ ಎಲ್ಲರ ಕಡೆಗಿಂದ ಒತ್ತಡ ಮಾಡಿ ದಯಮಾಡಿ ನಮಗೆ ಈ ಕೆಲಸನ ಸಂಪೂರ್ಣವಾಗಿ ಮಾಡಿಕೊಟ್ರೆ ಆಮೇಲೆ ಸ್ಟಾಪ್ ಆಗ್ಬೋದು ಅಂತಾರೆ. ಇದು ನೀರು ಸ್ಟಾಪ್ ಆಗ್ಬೋದು ಅಂತಾರೆ ಇವತ್ತಿದು. ಕನಿಷ್ಠ ಇನ್ನೂ ಒಂದು 2 ದಿನ 3 ದಿನ ಸ್ಟಾಪ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀರಿನಲ್ಲಿ ಡ್ಯಾಮ್ನಲ್ಲಿ ಇರ್ತಕ್ಕಂಥ ನೀರು ಮತ್ತು ಅಲ್ಲಿ ಇಲ್ಲಿ ಬರ್ತಕ್ಕಂಥ ನೀರು ಪ್ರೆಷರ್ ಇರೋದ್ರಿಂದ ನೀರು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಸಂಗ್ರಹ ಆಗಲ್ವಾ ಹಂಗಾರೆ ಡ್ಯಾಮಿಗೆ ನೀರಿದು? ಸಂಗ್ರಹ ಆಗಲ್ಲ. ಈಗ ಆಲ್ರೆಡಿ ಕಾರಿ ಓಪನ್ ಇರೋದ್ರಿಂದ ಇದು ನೀರು ಪೋಲ್ ಆಗ್ತಾ ಇದೆ. ಇದು ಯಾರಿಗೂ ಉಪಯೋಗ ಇಲ್ಲ. ನೋಡಿ, ನಮ್ಮ ಬ್ಯಾಸಿಗೆ ಇಷ್ಟು ನೀರು ನಿಂತಿದ್ರೆ ಬ್ಯಾಸಿಗೆ ರೈತರು ಗದ್ದೆ ಮಾಡೋರು, ಕಡಲೆ ಹಾಕೋರು, ಮೆಕ್ಕೆಜೋಳ ಬೆಳೆಯೋರಿಗೆ ಭಾಳ ಆಸರ ಆಗ್ತಿತ್ತು ನಮಗೆ. ಮತ್ತು ಅಂತರ್ಜಲನೂ ಕೂಡ ಹೆಚ್ಚಿಗೆ ಆಗ್ತಿತ್ತು. ಇದು ಯಾವುದಕ್ಕೂ ಉಪಯೋಗ ಇಲ್ದಂಗೆ ಆಗ್ತಾ ಇದೆ. ಆಮೇಲೆ ಇದರಿಂದ ನೀವು ಅಧಿಕಾರಿಗಳು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದರಿಂದ ಮಾಡಿ ಕೂಡಲೇ ಶಾಸಕರು ಒಂದು ಸಭೆಯನ್ನು ಕರಿಬೇಕು. ಕರೆದು ಈ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಇದಕ್ಕೆ ಸಂಬಂಧಪಟ್ಟ ನೀರಾವರಿ ಇಲಾಖೆಯರಾಗಿರ್ಬೋದು ಮತ್ತು ಸರ್ಕಾರದ ಅಧಿಕಾರಿಗಳಾಗಿರ್ಬೋದು, ಯಾವ ಆಫೀಸರ್ ಅದಾರ ಅವರೆಲ್ಲರೂ ಸೇರಿಬಿಟ್ಟು ಕೂಡಲೇ ಇದನ್ನು ಗಮನಕ್ಕೆ ತಗೊಂಡು ಒಂದಿನ ಸಭೆ ಮಾಡಿ ಇದನ್ನು ಅಂತಿಮ ನಿರ್ಧಾರ ಕೈಗೊಂಡು ದಯಮಾಡಿ ಈ ಕೆಲಸನ ಮಾಡಿದರೆ ಇಡೀ ನಮ್ಮ ತಾಲೂಕಿಗೆ ಒಳ್ಳೆಯ ಕೆಲಸ ಆಗುತ್ತೆ. ಅತಿ ಹೆಚ್ಚು ಜೀವನಕ್ಕೆ ಬೇಕಾಗಿರೋದು, ಅತಿ ಅವಶ್ಯಕತೆವಾಗಿರೋದು ನೀರು. ನೀರೇ ಇಲ್ಲಾಂದರೆ ಜೀವನ ಮಾಡೋದು ತುಂಬ ಕಷ್ಟ ಆಗುತ್ತೆ. ದಯಮಾಡಿ ಅದನ್ನು ಗಮನ ಹರಿಸಿ ಅದನ್ನು ಕೂಡಲೇ ಕೆಲಸ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮತ್ತು ಶಾಸಕರಲ್ಲಿ ಮತ್ತು ಮಾಜಿ ಶಾಸಕರಲ್ಲಿ ಇಬ್ಬರಲ್ಲಿ ಪ್ರಯತ್ನ ಮಾಡಿದ್ವಿ. ಮಾಜಿ ಶಾಸಕರು ಸರ್ಕಾರದ ಜೊತೆ ಇದ್ದಾರೆ, ಶಾಸಕರು ಕ್ಷೇತ್ರದಲ್ಲಿದ್ದಾರೆ. ಅವರಿಬ್ಬರು ಒಟ್ಟಾಗಿ ನಮ್ಮ ಕ್ಷೇತ್ರದ ಮತ್ತು ಡ್ಯಾಮಿನ ಕೆಲಸ ಮಾಡಿಕೊಡ್ಬೇಕಾಗಿ ನಮ್ಮ ತಾಲೂಕಿನ ಜನತೆ ಪರವಾಗಿ, ನಮ್ಮ ಮರೇಗುನಹಳ್ಳಿ ಗ್ರಾಮದ ಜನತೆ ಪರವಾಗಿ ಅವರಿಗೆ ಅಭಿನಂದನೆ ಹೇಳ್ತಾ ಇದ್ದೀನಿ. ಎಲ್ಲರಲ್ಲೂ ಕ್ಷಮೆ ಇರಲಿ. ಏನಪ್ಪ ಅಂತಂದರೆ ಈ ವಿಡಿಯೋ ಇವತ್ತಿಂದಲ್ಲ, ಅಂದರೆ ಇವತ್ತು 12ನೇ ತಾರೀಕು, ಇವತ್ತಿಂದಲ್ಲ ಈ ವಿಡಿಯೋ, ನಿನ್ನೆ ವಿಡಿಯೋ ಇದು. ಸೊ ನಿನ್ನೆ ವಿಡಿಯೋ ಮಾಡ್ಕೊಂಬಂದಿದ್ದೆ, ಬಟ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಅಪ್ಲೋಡ್ ಮಾಡ್ತಿದ್ದೀವಿ, ಕ್ಷಮೆ ಇರಲಿ. ಸೊ ಯಾವುದೇ ಕಾರಣಕ್ಕೂ ವಿಡಿಯೋನ ಯಾರೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಪೂರ್ತಿಯಾಗಿ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕ್ ಬಟನ್ ಕ್ಲಿಕ್ ಮಾಡಿ. ನೋಡಿ ನಮ್ಮ ಮಾಲ್ವಿ ಡ್ಯಾಮ್ ಗಂಗೆ ಮಾತೆ ಯಾವ ಥರ ಹರ್ಕೊಂಡು ಹೋಗ್ತಿದ್ದಾಳೆ ಅಂತೇಳಿ. ನಮ್ಮಲ್ಲಿ ಇರು ಅಂತಂದ್ರೂ ಇರ್ತಾ ಇಲ್ಲ. ಏನಕ್ಕೆ ಅಂತಂದರೆ ಡ್ಯಾಮ್ ಗೇಟ್ ಸರಿ ಇಲ್ಲ. ಇನ್ನೆಲ್ಲಿಂದ ಇರ್ತಾಳೆ ಗಂಗೆ ಮಾತೆ? ಸೊ ನಿಮ್ಮ ಡ್ಯಾಮಲ್ಲಿ ಇರಲ್ಲ ನಾನು ಅಂತ ಹೇಳ್ಬಿಟ್ಟು ಹೊಂಟೋಯ್ತಾವಳೆ ಹೊಸಪೇಟೆ ಡ್ಯಾಮ್ ಕಡೆ. ಒಳ್ಳೆಯದಾಗಲಿ.